ಸೊ ಫ್ರೆಂಡ್ಸ್, ಕಿಚನ್ ಅಲ್ಲೇ ಸಿಗುವಂತ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ಮಹಿಳೆಯರಿಗೆ ತುಂಬಾನೇ ಯೂಸ್ಫುಲ್ ಆಗುವಂತ ಈ ಒಂದು ರಾಮಬಾಣ ಔಷಧವನ್ನ ತಯಾರು ಮಾಡ್ಕೋಬಹುದು. ಅದನ್ನ ಹೇಗೆ ತಯಾರು ಮಾಡ್ಕೊಳ್ಳೋದು, ಇದ್ರ ಉಪಯುಕ್ತಗಳೇನು ಅನ್ನೋದನ್ನ ನೋಡೋಣ. ಶುಕ್ರವಾರ ಲಕ್ಷ್ಮೀ ಪೂಜೆ ಆಗ್ಬಹುದು, ಅಥವಾ ಮಂಗಳಗೌರಿ ವ್ರತಗಳು ಮಾಡುವಂತವ್ರಾಗ್ಬಹುದು, ಅಥವಾ ವೈಭವ ಲಕ್ಷ್ಮಿ ಪೂಜೆಯನ್ನ ಮಾಡುವಂತವ್ರಿಗಾಗ್ಬಹುದು, ಅಥವಾ ಆಷಾಢ ಮುಗಿದು ಶ್ರಾವಣ ಮಾಸ ಶುರು ಆದ್ಮೇಲೆ ಸಾಲು ಸಾಲಾಗಿ ಹಬ್ಬಗಳು ಬರ್ತಾ ಇರತ್ತೆ. ವರಮಹಾಲಕ್ಷ್ಮಿ ವ್ರತ ಆಗ್ಬಹುದು, ಗಣೇಶ ಚತುರ್ಥಿ ಆಗ್ಬಹುದು, ಅಥವಾ ಒಂದು ನವರಾತ್ರಿ ಪೂಜೆ, ಈ ರೀತಿ ಸಾಲು ಸಾಲಾಗಿ ಒಂದೊಂದಾಗಿ ಪೂಜೆಗಳು ಅನ್ನೋದು ಶುರುವಾಗುತ್ತೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಒಂದು ದೊಡ್ಡ ತಡೆ ಮಹಿಳೆಯರಿಗೆ ಇರೋದು ಅಂತ ಹೇಳಿದ್ರೆ ಪೀರಿಯಡ್ಸ್ ಪ್ರಾಬ್ಲಮ್. ಪೀರಿಯಡ್ಸ್ ಅನ್ನೋದು ಇದೆ, ನಮ್ಗೆ ಡೇಟ್ ಇದೆ, ಹಬ್ಬದ ದಿನ ಏನಪ್ಪಾ ಮಾಡೋದು ಅಂತ ತುಂಬಾ ತಲೆ ಕೆಡಿಸ್ಕೊತೀವಿ. ಅಥವಾ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಇರುತ್ತೆ, ನಮ್ಗೆ ಡೇಟ್ ಯಾವಾಗ ಆಗುತ್ತೆ ಅಂತಾನೆ ಗೊತ್ತಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಸ್ ಇರುವಂತವ್ರು ನಾನು ತೋರಿಸ್ತಾ ಇರುವಂತ ಒಂದು ಹೋಮ್ ರೆಮಿಡಿಯನ್ನ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುವಂತವ್ರಿಗೆ ಇದು ರಾಮಬಾಣ. ಜೊತೆಗೆ ಪೀರಿಯಡ್ಸ್ ಬೇಗ ಆಗ್ಬೇಕು, ನಾವು ಫಂಕ್ಷನ್ಸ್ ಮಾಡಬೇಕು, ಮನೆಯಲ್ಲಿ ಹಬ್ಬ ಮಾಡಬೇಕು, ಅಥವಾ ಟ್ರಾವೆಲ್ ಮಾಡಬೇಕು ಅಂತ ಹೇಳೋರು ಈ ಒಂದು ಡ್ರಿಂಕ್ ಅನ್ನ ಕುಡಿದ್ರೆ ಪೀರಿಯಡ್ಸ್ ಬೇಗನೆ ಆಗೋಗುತ್ತೆ. ಸೊ ಆ ಒಂದು ಹೋಮ್ ರೆಮಿಡಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಈ ಹೋಮ್ ರೆಮಿಡಿ ಮಾಡೋದಕ್ಕೆ ಒಂದು ದೊಡ್ಡ ಬೌಲಲ್ಲಿ 2 ದೊಡ್ಡ ಟಂಬ್ಲರ್ ನೀರನ್ನು ತಗೋಬೇಕು. ನೀರು ಬಾಯ್ಲ್ಗೆ ಬಂದಮೇಲೆ 2 ಬಿರಿಯಾನಿ ಎಲೆ, 2 ಸ್ಪೂನ್ ಅಜ್ವೈನ್ ಅಥವಾ ಓಂ ಕಾಳನ್ನು ತಗೋಬೇಕು. ನಂತರ 2 ಸ್ಪೂನ್ ಮೆಂತ್ಯ ಕಾಳನ್ನು ತಗೋಬೇಕು. ಕುದಿಯೋ ನೀರಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕಿ 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಆ ಇಂಗ್ರೀಡಿಯೆಂಟ್ಸ್ನ ಎಸೆನ್ಸ್ ಎಲ್ಲ ನೀರಿಗೆ ಚೆನ್ನಾಗಿ ಬಿಡುತ್ತೆ. ಇದು ಅರ್ಧದಷ್ಟು ಹಿಂಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. 2 ಲೋಟ ನೀರು 1 ಲೋಟ ನೀರಿಗೆ ಬರಬೇಕು. ಚೆನ್ನಾಗಿ ಕುದಿಸಿದ ನಂತರ ಕಲರ್ ಚೇಂಜ್ ಆಗುತ್ತೆ, ನೀರು ರೆಡ್ಯೂಸು ಸಹ ಆಗುತ್ತೆ. ಬಾತ್ ಎಲೆ ಮೆನ್ಸ್ಟ್ರೇಷನ್ ಪ್ರಾಬ್ಲಮ್ಸ್ಗೆ ಒಂದು ರಾಮಬಾಣ ಅಂತ ಹೇಳ್ಬೋದು. ಅಜ್ವೈನ್ ಪೀರಿಯಡ್ಸ್ ಬೇಗ ಬರೋದಕ್ಕೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಸರಿ ಮಾಡೋದಕ್ಕೆ, ಮೆಂತ್ಯ ಕಾಳು ಸಹ ಪೀರಿಯಡ್ಸ್ ಬೇಗ ಬರೋದಕ್ಕೆ, ನಮ್ಮ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಎಲ್ಲ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಈ ನೀರನ್ನು ಸ್ಟೈನ್ ಮಾಡಿಕೊಂಡು ಇದನ್ನು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ. ಬಿರಿಯಾನಿ ಎಲೆ, ಓಂ ಕಾಳು, ಮೆಂತ್ಯ ಕಾಳು, ಈ 3 ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತ ಈ ಒಂದು ಹೋಮ್ ರೆಮಿಡಿ ಏನಿದೆ ಅದು ತುಂಬಾ ನ್ಯಾಚುರಲ್, ಜೊತೆಗೆ ಯಾವುದೇ ಸಿಂಥೆಟಿಕ್ಸ್ ಕೆಮಿಕಲ್ಸ್ ಯೂಸ್ ಮಾಡದೇ ಇರುವಂತಹ ಒಂದು ಆಯುರ್ವೇದಿಕ್ ಮೆಡಿಸನ್ ಅಥವಾ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಇದು ಮಹಿಳೆಯರಿಗೆ, ಎಸ್ಪೆಷಲಿ ಯಾರು ಇರ್ರೆಗ್ಯುಲರ್ ಪೀರಿಯಡ್ಸ್ ಇಂದ ಸಫರ್ ಮಾಡ್ತಾ ಇರ್ತಾರೋ ಅವ್ರಿಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಬಿರಿಯಾನಿ ಎಲೆ ಏನಿದೆ ಅದು ಕೇವಲ ಒಂದು ಬಿರಿಯಾನಿಗಳಲ್ಲಿ ಅಥವಾ ಗ್ರೇವಿಗಳಲ್ಲಿ ಫ್ಲೇವರ್ಸ್ ತಂದು ಕೊಡೋದಕ್ಕೆ ಮಾತ್ರನೇ ಅಲ್ಲದೆ ಕೆಲವೊಂದು ಹೊಟ್ಟೆ ಉಬ್ಬಸನ ಕಡಿಮೆ ಮಾಡೋದಕ್ಕೆ, ಮುಖ್ಯವಾಗಿ ಮಹಿಳೆಯರಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ತುಂಬಾನೇ ಯೂಸ್ಫುಲ್ ಆದಂತ ಒಂದು ಇಂಗ್ರೀಡಿಯೆಂಟ್. ಅದರ ಜೊತೆಗೆ ಮೆಂತ್ಯ ಕಾಳಾಗ್ಬೋದು, ಓಂ ಕಾಳಾಗ್ಬೋದು, ಯುಟರನ್ ಮಸಲ್ಸ್ ಅನ್ನ ಕಾಂಟ್ರಾಕ್ಟ್ ಮಾಡಿ ಒಂದು ಪೀರಿಯಡ್ ಸಮಸ್ಯೆನ, ಇರೆಗ್ಯುಲರ್ ಪೀರಿಯಡ್ಸ್ ಅನ್ನ ಸರಿ ಮಾಡೋದಕ್ಕೆ ತುಂಬಾನೇ ಯೂಸ್ಫುಲ್ ಆದಂತ ಒಂದು ಇಂಗ್ರೀಡಿಯೆಂಟ್ಸ್. ಜೊತೆಗೆ ಪೀರಿಯಡ್ಸ್ ಬೇಗ ಬರೋ ರೀತಿನೂ ಸಹ ಹೆಲ್ಪ್ಫುಲ್ ಆಗಿರುತ್ತೆ. ಈ ಡ್ರಿಂಕ್ ಅನ್ನ ಯಾರಿಗೆ ಒಂದು ಇರೆಗ್ಯುಲರ್ ಪೀರಿಯಡ್ಸ್ ಇದೆ, ಪೀರಿಯಡ್ಸ್ ಅನ್ನೋದು ಸರಿಯಾಗಿ ಆಗ್ತಾ ಇಲ್ಲ ಅಂತನವರು ರೆಗ್ಯುಲರ್ ಆಗಿ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರೆ ಇರೆಗ್ಯುಲರ್ ಪ್ರಾಬ್ಲಮ್ ಸಮಸ್ಯೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ಪೀರಿಯಡ್ಸ್ ಬೇಗ ಆಗ್ಬೇಕು, ಇಮಿಡಿಯೇಟ್ ಆಗಿ ಆಗ್ಬೇಕು ಅಂತ ಅನ್ನೋರು ಸಹ ಈ ಡ್ರಿಂಕ್ ಅನ್ನ ನೀವು ಒಂದು 5-6 ದಿನಗಳ ಮುಂಚಿನಿಂದನೇ ಬೆಳಿಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರೆ ಪೀರಿಯಡ್ಸ್ ಅನ್ನೋದು ಬೇಗ ಆಗುತ್ತೆ. ಕೆಲವರಲ್ಲಿ ಇದು ಕುಡಿದ 1 ಗಂಟೆಯಲ್ಲೇ ಪೀರಿಯಡ್ಸ್ ಆಗೋಗುತ್ತೆ, ಕೆಲವರಲ್ಲಿ ಅರ್ಧ ದಿನದಲ್ಲಿ ಆಗುತ್ತೆ, ಕೆಲವರಲ್ಲಿ 1 ದಿನದಲ್ಲಿ ಪೀರಿಯಡ್ಸ್ ಅನ್ನೋದು ಆಗುತ್ತೆ. ಪೀರಿಯಡ್ಸ್ ಅನ್ನೋದು ಇಮಿಡಿಯೇಟ್ ಆಗಿ ಆಗೋದು, ಸ್ವಲ್ಪ ಲೇಟ್ ಆಗಿ ಆಗೋದು ಅಂತ ಹೇಳಿದ್ರೆ ಅದು ಅವರವರ ದೇಹದ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ಎಷ್ಟು ಒಂದು ಸ್ಟಬರ್ನ್ ಹಾರ್ಮೋನಲ್ ಇಶ್ಯೂಸ್ ಇದೆಯೋ ಅಂತವ್ರಿಗೆ ಸ್ವಲ್ಪ ಲೇಟ್ ಆಗಿ ಪೀರಿಯಡ್ಸ್ ಆಗ್ಬೋದು, ಕೆಲವರಲ್ಲಿ ಬೇಗನೆ ಆಗುತ್ತೆ. ಸೊ ಅದರಿಂದ ಒಂದು ಹೋಮ್ ರೆಮಿಡಿನೇ ಸರಿ ಇಲ್ಲ, ಇದು ಫೇಕ್ ಅಂತೆಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಕ್ಕೆ ಹೋಗಬೇಡಿ. ನಿಮ್ಮ ದೇಹದ ಕಂಡೀಷನ್ ಹೇಗಿದೆ ಅದನ್ನ ಮೊದಲು ಕರೆಕ್ಟ್ ಆಗಿ ತಿಳ್ಕೊಂಡು ಈ ಹೋಮ್ ರೆಮಿಡಿಯನ್ನ ಎಷ್ಟು ಸಲ ಕುಡಿಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸೊ ತುಂಬಾ ತಿಂಗಳುಗಳಿಂದ ಪೀರಿಯಡ್ಸ್ ಆಗೇ ಇಲ್ಲ, ತುಂಬಾ ಇರ್ರೆಗ್ಯುಲರ್ ಆಗಿದೆ ಅಂತ ಅನ್ನೋರಿಗೆ ಕೆಲವು ದಿನಗಳು ಲೇಟ್ ಆಗುತ್ತೆ ಪೀರಿಯಡ್ಸ್ ಬರೋದು, ಬಟ್ ಖಂಡಿತವಾಗ್ಲೂ ಪೀರಿಯಡ್ಸ್ ಅನ್ನೋದು ಆಗುತ್ತೆ. ಸೊ ಯಾರಿಗೆಲ್ಲ ಒಂದು ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅವರು ಈ ಡ್ರಿಂಕ್ ಅನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೆಲವು ದಿನಗಳ ಕಾಲ ಕುಡಿತಾ ಬನ್ನಿ, ಇರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಸರಿ ಹೋಗುತ್ತೆ. ಯಾರಿಗೆ ಪೀರಿಯಡ್ಸ್ ಅನ್ನೋದು ಬೇಗ ಆಗ್ಬೇಕು, ಯಾವ್ದೋ ಫಂಕ್ಷನ್ ಇದೆ, ಒಂದು ಟ್ರಾವೆಲಿಂಗ್ ಇದೆ ಅಂತ ಹೇಳೋರು, ಅಥವಾ ಪೂಜೆ ಇದೆ ಅಂತ ಹೇಳೋರು ಈ ಒಂದು ಡ್ರಿಂಕ್ ಅನ್ನ 4-5 ದಿನಗಳ ಮುಂಚೆನೆ ಒಂದು ಬೆಳಿಗ್ಗೆ ಬೇಗನೆ ಒಂದು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿತಾ ಬಂದ್ರೆ ಪೀರಿಯಡ್ಸ್ ಅನ್ನೋದು ಬೇಗ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಕಿಚನ್ ಅಲ್ಲಿ ಸಿಗುವಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಇದನ್ನ ಕುಡಿಯೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಇಲ್ಲ, ಜೊತೆಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ದೇಹದಲ್ಲಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೇಗಿದೆಯೋ ಅದರ ಮೇಲೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು ವರ್ಕ್ ಆಗುತ್ತೆ. 1 ದಿನದಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ 2 ದಿನ 3 ದಿನ ಕುಡಿರಿ, ಖಂಡಿತವಾಗ್ಲೂ ಪೀರಿಯಡ್ಸ್ ಅನ್ನೋದು ಆಗೇ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುವಂತವ್ರು ಅಥವಾ ಪೀರಿಯಡ್ಸ್ ಬೇಗ ಆಗ್ಬೇಕು ಅಂತ ಹೇಳೋರು ಖಂಡಿತವಾಗ್ಲೂ ಈ ಒಂದು ಹೋಮ್ ರೆಮಿಡಿಯನ್ನ ಟ್ರೈ ಮಾಡಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.